ಶ್ರೀರಾಮಕೃಷ್ಣ ವಚನವೇದ ವಿದ್ಯಾಸಾಗರನೊಡನೆ ಭೇಟಿ ಎಂಬ 3ನೇ ಅಧ್ಯಾಯದ ಮುಂದುವರೆದ ಭಾಗ. ಜ್ಞಾನ ದೊರೆತ ನಂತರವೂ ಎಲ್ಲಿಂದಲೋ ಈ ಅಹಂ ಬಂದು ಬಿಡುತ್ತದೆ. ಸ್ವಪ್ನದಲ್ಲಿ ನೀನು ಹುಲಿ ಕಾಣುತ್ತಿದ್ದೆ, ಬಳಿಕ ಎಚ್ಚೆತ್ತೆ. ಆದರೂ ನಿನ್ನ ಹೃದಯ ಮಾತ್ರ ಢಬ್ ಢಬ್ ಅಂತ ಹೊಡೆದುಕೊಳ್ಳುತ್ತಲೇ ಇರುತ್ತದೆ. ಜೀವರ ಎಲ್ಲ ದುಃಖ ದುರಿತಗಳಿಗೂ ಈ ಅಹಂ ಎಂಬುದೇ ಮೂಲ. ಹಸು ಕೂಗುತ್ತದೆ, ಹಂಬ ಹಂಬ ಎಂದರೆ ನಾನು ನಾನು ಎಂಬುದಾಗಿ. ಅದಕ್ಕಾಗಿ ಅದು ಅಷ್ಟು ಕಷ್ಟಕ್ಕೀಡಾಗುವುದು. ನೇಗಿಲಿಗೆ ಕಟ್ಟಿ ಮಳೆ ಬಿಸಿಲೆನ್ನದೇ ಉಳುತ್ತಾರೆ. ಬಳಿಕ ಕಟುಕ ಅದನ್ನು ಕತ್ತರಿಸಿ ಹಾಕುತ್ತಾನೆ. ಅದರ ಚರ್ಮದಿಂದ ಮೆಟ್ಟು ಮಾಡುತ್ತಾನೆ. ನಗಾರಿ ತಯಾರಾಗುತ್ತದೆ. ನಗಾರಿಯನ್ನು ಯಾವ ದಯ ದಾಕ್ಷಿಣ್ಯವೂ ಇಲ್ಲದೆ ಚೆನ್ನಾಗಿ ಬಡಿಯುತ್ತಾರೆ. ನಗು ಅಷ್ಟಾದರೂ ಅವಕ್ಕೆ ಇನ್ನೂ ಕಷ್ಟ ತಪ್ಪುವ ಹಾಗಿಲ್ಲ. ಕೊನೆಗೆ ಅದರ ಚಿಕ್ಕ ಕೊರಳಿನಿಂದ ಹುರಿ ತಯಾರು ಮಾಡುತ್ತಾರೆ. ಆ ಹುರಿಯನ್ನು ಹತ್ತಿ ಎಕ್ಕುವ ಯಂತ್ರಕ್ಕೆ ಕಟ್ಟುತ್ತಾರೆ. ಆಗ ಅದು ಹಂಬ ಹಂಬ ನಾನು ನಾನು ಎಂದು ಶಬ್ದ ಮಾಡದೆ ತೂಹು ತೂಹು ಎಂದರೆ ನೀನು ನೀನು ಎಂಬುದಾಗಿ ಶಬ್ದ ಮಾಡುತ್ತದೆ. ನೀನು ನೀನು ಎಂಬುದಾಗಿ ಶಬ್ದ ಮಾಡಲು ಶುರು ಮಾಡಿದ ಮೇಲೆ ಅದರ ಕಷ್ಟ ಪರಂಪರೆಗಳೆಲ್ಲ ಕೊನೆಗಾಣುತ್ತದೆ. ಹೇ ಭಗವಂತ, ನಾನು ದಾಸ, ನೀನು ಪ್ರಭು, ನಾನು ಮಗು, ನೀನು ತಾಯಿ. ಒಮ್ಮೆ ರಾಮ ಹನುಮಂತನನ್ನು ಕೇಳಿದ, ನನ್ನನ್ನು ನೀನು ಯಾವ ದೃಷ್ಟಿಯಿಂದ ನೋಡುತ್ತಾ ಇದ್ದೀಯೇ? ಹನುಮಂತ ಹೇಳಿದ, ಹೇ ರಾಮ, ನನ್ನಲ್ಲಿ ಅಹಂ ಎಂಬ ಬೋಧೆ ಇರುವವರೆಗೆ ನನಗೆ ಕಂಡುಬರುತ್ತದೆ ನೀನು ಪೂರ್ಣ, ನಾನು ಅಂಶ, ನೀನು ಪ್ರಭು, ನಾನು ದಾಸ ಎಂಬುದಾಗಿ. ಆದರೆ ರಾಮ, ತತ್ವಜ್ಞಾನ ಬಂದೊಡನೆಯೇ ಕಂಡುಬರುತ್ತದೆ ನೀನೇ ನಾನು, ನಾನೇ ನೀನು ಎಂಬುದಾಗಿ. ಸೇವ್ಯ ಸೇವಕ ಭಾವನೆ ಒಳ್ಳೆಯದು. ಅಹಂ ಎಂಬುದು ಪೂರ್ಣವಾಗಿ ಹೋಗದೇ ಇರುವುದರಿಂದ ಆ ನೀಚ ಮುಂಡೆದು ದಾಸ ಅಹಂ ಆಗಿ ಉಳಿದುಕೊಂಡಿರಲಿ. ನಾನು, ನನ್ನದು ಇವೆರಡೇ ಅಜ್ಞಾನಕ್ಕೆ ಮೂಲ. ನನ್ನ ಮನೆ, ನನ್ನ ಹಣ, ನನ್ನ ಪಾಂಡಿತ್ಯ, ನನ್ನ ಐಶ್ವರ್ಯ ಎಂಬ ಈ ಭಾವ ಇದೆಯಲ್ಲ, ಇದು ಅಜ್ಞಾನದಿಂದ ಜನಿಸುತ್ತದೆ. ಇದಕ್ಕೆ ಬದಲು ಹೇ ಭಗವಂತ, ನೀನು ಕರ್ತ, ಇವೆಲ್ಲವೂ ನಿನಗೆ ಸೇರಿದವೆ. ಮನೆ, ಮಠ, ಹೆಂಡತಿ, ಮಕ್ಕಳು, ಮರಿ, ಆಳು ಕಾಳು, ಬಂಧು ಬಾಂಧವರು ಎಲ್ಲವೂ ನಿನಗೆ ಸೇರಿದವೆ. ಈ ಭಾವ ಜ್ಞಾನದಿಂದ ಜನಿಸುತ್ತದೆ. ಮೃತ್ಯುವನ್ನು ಸರ್ವದಾ ನೆನೆಸಿಕೊಳ್ಳುವುದು ಒಳ್ಳೆಯದು. ಸತ್ತ ಮೇಲೆ ಯಾವುದು ಹಿಂದೆ ಬಾರದು. ಹಳ್ಳಿಗಳಿಂದ ಜನರು ಕಲ್ಕತ್ತಕ್ಕೆ ಕೆಲಸ ಮಾಡಲು ಬರುವ ಹಾಗೆ ಈ ಜಗತ್ತಿಗೆ ಬಂದಿದ್ದೇವೆ. ಕೆಲವು ಕೆಲಸಗಳನ್ನು ಮಾಡಿ ಹೋಗಲು. ಯಾರಾದರೂ ದೊಡ್ಡ ಮನುಷ್ಯನ ತೋಟ ನೋಡಲು ಬಂದರೆ ಮ್ಯಾನೇಜರ್ ಅವರಿಗೆ ಹೇಳುತ್ತಾನೆ, ಈ ತೋಟ ನಮ್ಮದು, ಈ ಕೊಳ ನಮ್ಮದು ಇತ್ಯಾದಿ. ಆದರೆ ಏನೋ ತಪ್ಪಿಗಾಗಿ ಯಜಮಾನ ಮ್ಯಾನೇಜರನನ್ನು ಕೆಲಸದಿಂದ ತೆಗೆದುಹಾಕಿಬಿಟ್ಟ ಅಂದರೆ ಆತ ತನ್ನ ಮಾವಿನ ಮರದ ಸಂದೂಕ ತೆಗೆದುಕೊಂಡು ಹೋಗುವುದಕ್ಕೂ ಸಾಧ್ಯವಾಗುವುದಿಲ್ಲ. ಮಾಲಿಯ ಮೂಲಕ ಅದನ್ನು ರಹಸ್ಯವಾಗಿ ಹೊರಕ್ಕೆ ತರಿಸಿಕೊಳ್ಳಬೇಕಾಗುತ್ತದೆ. ನಗು